ಆತ್ಮೀಯರೇ, ಸಿ ಬಾಕ್ಸ್ ಅಂದರೆ ಸೆಕ್ಸುಯಲ್ ಹರ್ಯಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್. ಈ ಸಿ ಬಾಕ್ಸ್ ಪೋರ್ಟಲ್ನಲ್ಲಿ ನಾವು ಶಾಲೆಯ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದೇವೆ. ಮಹಿಳೆಯರು ತಾವು ಕೆಲಸ ಮಾಡುವ ಸ್ಥಳದಲ್ಲಿ ಸುರಕ್ಷಿತ ವಾತಾವರಣವನ್ನು ಸೃಷ್ಟಿಸಲು ಲೈಂಗಿಕ ದೌರ್ಜನ್ಯದ ವಿರುದ್ಧ ಹೋರಾಡಲು ಈ ಸಿ ಬಾಕ್ಸ್ ಬಹಳಷ್ಟು ಅನುಕೂಲವಾಗಿದೆ. ಪ್ರತಿ ಇಲಾಖೆಯಲ್ಲಿ ಸಿ ಬಾಕ್ಸ್ ಪೋರ್ಟಲ್ನಲ್ಲಿ ಆಂತರಿಕ ಸಮಿತಿಯನ್ನು ರಚಿಸಿ ಸದಸ್ಯರ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಗೂಗಲ್ನಲ್ಲಿ ಸರ್ಚ್ ಬಾರ್ನಲ್ಲಿ ಸಿ ಬಾಕ್ಸ್ ಎಂದು ಟೈಪ್ ಮಾಡಿ, ನಂತರ ಬಲಗಡೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಿ ಬಾಕ್ಸ್ ರಿಜಿಸ್ಟ್ರೇಷನ್ಗೆ ನಾವು ಯಾವ ಇಮೇಲ್ ಐ ಡಿಯನ್ನು ನೀಡಿರುತ್ತೇವೆ ಅದೇ ಇಮೇಲ್ ಐ ಡಿಯನ್ನು ಹಾಕಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು. ನಾವು ಪಾಸ್ವರ್ಡ್ ಮರೆತಿದ್ದರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಫಾರ್ಗೆಟ್ ಪಾಸ್ವರ್ಡ್ ಇಲ್ಲಿ ರಿಜಿಸ್ಟರ್ ಸಮಯದಲ್ಲಿ ಉಪಯೋಗಿಸಿದ ಇಮೇಲ್ ಐ ಡಿ ಹಾಗೂ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ದ ರೀಸೆಟ್ ಲಿಂಕ್ ಹ್ಯಾಸ್ ಬಿನ್ ಸೆಂಟ್ ಟು ಯುವರ್ ಇಮೇಲ್ ಐ ಡಿ ಅಂತ ಒಂದು ಮೆಸೇಜ್ ಬರುತ್ತದೆ. ಆಗ ನಾವು ನಮ್ಮ ಇಮೇಲ್ ಐ ಡಿಯನ್ನು ಓಪನ್ ಮಾಡಬೇಕು. ಫಾರ್ಗೆಟ್ ಪಾಸ್ವರ್ಡ್ ಲಿಂಕ್ ಸಿ ಬಾಕ್ಸ್ ಈ ರೀತಿ ಮೇಲ್ ಬರುತ್ತದೆ. ಈ ಮೇಲ್ನಲ್ಲಿ ರೀಸೆಟ್ ಯುವರ್ ಪಾಸ್ವರ್ಡ್ ಕ್ಲಿಕ್ ಹಿಯರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಪಾಸ್ವರ್ಡ್ ಅಂತ ಕೇಳುತ್ತದೆ. ಇಮೇಲ್ ಐ ಡಿ ನೀವು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿ ಹಾಗೂ ಕನ್ಫರ್ಮ್ ಪಾಸ್ವರ್ಡನ್ನು ಹಾಕಿ ಈ ಕ್ಯಾಪ್ಚಾ ಕೋಡನ್ನು ಹಾಕಿ ಅಪ್ಡೇಟ್ ಪಾಸ್ವರ್ಡ್ ಅದರ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂದು ಒಂದು ಮೆಸೇಜ್ ಬರುತ್ತದೆ. ನಂತರ ಮತ್ತೆ ಸಿ ಬಾಕ್ಸ್ ಪೋರ್ಟಲ್ಗೆ ಬನ್ನಿ, ಲಾಗಿನ್ ಆಗೋಣ. ಮತ್ತೆ ನಾವು ಲಾಗಿನ್ ಆಗಲು ಇಮೇಲ್ ಐ ಡಿಯನ್ನು ಎಂಟರ್ ಮಾಡಿ ಇವಾಗ ಸೆಟ್ ಮಾಡಿದ ಪಾಸ್ವರ್ಡನ್ನು ಹಾಕಿರಿ. ನಂತರ ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ನಾವು ಆಂತರಿಕ ಸಮಿತಿಯ ಸದಸ್ಯರನ್ನು ಎಂಟರ್ ಮಾಡಲು ಬಲಗಡೆ ಮೆನು ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವರ್ಕ್ ಪ್ಲೇಸ್ ಆ್ಯಂಡ್ ಐ ಸಿ ಮ್ಯಾನೇಜ್ಮೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಆ್ಯಡ್ ಸಬ್ ಡಿಸ್ಟ್ರಿಕ್ಟ್ ಐ ಸಿ ಅದರ ಮೇಲೆ ಕ್ಲಿಕ್ ಮಾಡಿ. ಸಬ್ ಡಿಸ್ಟ್ರಿಕ್ಟ್ ಆಫೀಸ್ ಡೀಟೇಲ್ಸ್, ಆಫೀಸ್ ನೇಮ್, ಸ್ಟೇಟ್, ಡಿಸ್ಟ್ರಿಕ್ಟ್, ಸಬ್ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ ಡೀಟೇಲ್ಸ್, ನೇಮ್, ಇಮೇಲ್, ಮೊಬೈಲ್ ಇವುಗಳು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತವೆ. ಐ ಸಿ ಸಿ ಐ ಡಿ ಬರುತ್ತದೆ. ನಾವು ಇಲ್ಲಿ ಐ ಸಿ ಚೇರ್ಪರ್ಸನ್, ನಮ್ಮ ಇಲಾಖೆಯಲ್ಲಿ ಅಥವಾ ನಮ್ಮ ಶಾಲೆಯಲ್ಲಿ ಒಬ್ಬ ಮಹಿಳಾ ಶಿಕ್ಷಕಿಯರನ್ನು ನಾವು ಐ ಸಿ ಚೇರ್ಪರ್ಸನ್ ಎಂದು ಗುರುತಿಸಿ ಅವರ ಮಾಹಿತಿಯನ್ನು ಇಲ್ಲಿ ಎಂಟರ್ ಮಾಡಬೇಕು. ನೇಮ್, ಡಿಸಿಗ್ನೇಷನ್, ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಐ ಡಿ, ಆಫೀಸ್ ಅಡ್ರೆಸ್ ಅಂದರೆ ಸ್ಕೂಲ್ ನೇಮನ್ನು ಎಂಟರ್ ಮಾಡಬೇಕು. 4 ಜನ ಸದಸ್ಯರನ್ನು ಆ್ಯಡ್ ಮಾಡಲು ಆ್ಯಡ್ ಮೋರ್ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮೆಂಬರ್ ಇಲ್ಲಿ ನಿಮ್ಮ ಶಾಲೆಯಲ್ಲಿ ಇರುವ ಶಿಕ್ಷಕಿಯರ ಹೆಸರನ್ನು ಎಂಟರ್ ಮಾಡಬೇಕು. ನೇಮ್, ಡೆಸಿಗ್ನೇಷನ್, ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಐ ಡಿ, ಆಫೀಸ್ ಅಡ್ರೆಸ್. ನಂತರ ಮತ್ತೆ ಆ್ಯಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಬ್ಬ ಶಿಕ್ಷಕಿಯರ ಹೆಸರನ್ನು ಎಂಟರ್ ಮಾಡಬೇಕು. ಈ ರೀತಿಯಾಗಿ 4 ಜನ ಶಿಕ್ಷಕಿಯರನ್ನು ಹಾಗೂ ಒಬ್ಬ ಐ ಸಿ ಚೇರ್ಪರ್ಸನನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಐ ಸಿ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂದು ಮೆಸೇಜ್ ಬರುತ್ತದೆ. ಈ ರೀತಿಯಾಗಿ ಸಿ ಬಾಕ್ಸ್ ಪೋರ್ಟಲ್ನಲ್ಲಿ ನಮ್ಮ ಶಾಲೆಯಲ್ಲಿ ಮಹಿಳಾ ನೌಕರರ ಆಂತರಿಕ ಸಮಿತಿಯನ್ನು ರಚಿಸಿ ಐ ಸಿ ಪರ್ಸನ್ ಹಾಗೂ ಸದಸ್ಯರನ್ನು ಎಂಟರ್ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.